ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತು ಲೈಫ್ ವಿತೌಟ್ ಯು ಅಂದ್ರೆ ನೀವಿಲ್ಲದೆ ಅವರ ಜೀವನ ಹೇಗೆ ನಡೀತಾ ಇದೆ ಆ ಥರ ನೋಡೋಣ, ಆ ಥರ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈಗ 2 ಪೈಲ್ ಮಾಡೋಣ, ಏನು ಬರುತ್ತೆ ನೋಡೋಣ. ಪೈಲ್ ನಂಬರ್ 1, ಪೈಲ್ ನಂಬರ್ 2. ಇಲ್ಲಿ 2 ಪೈಲ್ ಮಾಡಿದ್ದೀನಿ. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ. ನಿಮಗೆ ಪೈಲ್ ನಂಬರ್ 1 ಬೇಕಾ, ಪೈಲ್ ನಂಬರ್ 2 ಬೇಕಾ ಆ ಥರ ನೋಡಿ ಆರಿಸ್ಕೊಳ್ಳಿ. ಮತ್ತೆ ಇದೊಂದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಆಗಿರುತ್ತೆ. ಟೈಮ್ಲೆಸ್ ಜನರಲ್ ರೀಡಿಂಗ್ ಸಹಿತ ಆಗಿರುತ್ತೆ. ಮತ್ತೆ ಇದು ಎಲ್ರಿಗೂ ಅನ್ವಯಿಸುತ್ತೆ. ಯಾರು ಯಾವಾಗ ಬೇಕಾದ್ರೂ ನೋಡಬಹುದು. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಈಗ ಪೈಲ್ ನಂಬರ್ 1 ಏನ್ ಬಂದಿದೆ ನೋಡೋಣ. ಕಮಿಟ್ಮೆಂಟ್, ವಾವ್, ಪೀಸ್ಫುಲ್ನೆಸ್. ಪೈಲ್ ನಂಬರ್ 2. ಈಗ ಪೈಲ್ ನಂಬರ್ 1 ರೀಡಿಂಗ್ ನೋಡೋಣ. ಪೈಲ್ ನಂಬರ್ 1 ಅವ್ರಿಗೆ ಕಮಿಟ್ಮೆಂಟ್ ಬಂದಿದೆ. ಇದೊಂದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಆಗಿರುತ್ತೆ. ಯಾರ್ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿದ್ದೀರಾ, ಬ್ರೇಕಪ್ ಆಗಿದ್ದೀರಾ, ಸಿಂಗಲ್ಸ್ಗೆ ಎಲ್ರಿಗೂ ಅನ್ವಯಿಸುತ್ತೆ. ಇದು ಮ್ಯಾರಿಡ್, ಅನ್ಮ್ಯಾರಿಡ್ ಎಲ್ರಿಗೂ ಅನ್ವಯಿಸುತ್ತೆ. ಮತ್ತೆ ಲಾಂಗ್ ಟೈಮ್ ಕಾಂಟ್ಯಾಕ್ಟ್ ಅಲ್ಲಿರೋರು, ಲಾಂಗ್ ಟೈಮ್ ಇಂದ ಬ್ರೇಕಪ್ ಆಗಿರೋರು, ಅವರೆಲ್ಲ ನೀವು ನಿಮ್ಮ ಲೈಫಲ್ಲಿ ಮೂವ್ ಆನ್ ಆಗೋದು ನೋಡಿ. ಆ ಥರನೂ ನಾನು ಒಂದೊಂದ್ಸರಿ ಅಡ್ವೈಸ್ ಮಾಡ್ತೀನಿ. ಇಲ್ಲಿ ಕಮಿಟ್ಮೆಂಟ್ ಬಂದಿರೋದ್ರಿಂದ ನೋಡೋಣ ನಿಮ್ಗೆ ಏನ್ ಕಾರ್ಡ್ಸ್ ಬರ್ಬೋದು. ನೀವಿಲ್ಲದೆ ಅವರ ಜೀವನ ಹೇಗೆ ನಡೀತಾ ಇದೆ ಆ ಥರ ನೋಡೋಣ. ಜಸ್ಟಿಸ್ ಕಾರ್ಡ್, ಏಸ್ ಆಫ್ ಕಪ್ಸ್, 9 ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಸಾರ್ಡ್ಸ್, ಇಲ್ಲಿ ಪೇಜ್ ಆಫ್ ವ್ಯಾಂಡ್ಸ್, King of Cups, 5 of Pentacles, 9 of Swords, 2 of Cups, ಇಲ್ಲಿ ದಿ ಮ್ಯಾಜಿಷಿಯನ್ ಕಾರ್ಡ್, ಬಾಟಮ್ ಆಫ್ ದಿ ಡೆಕ್, 6 of Swords. ನೋಡೋಣ ನಿಮ್ಮ ಕಾರ್ಡ್ಸ್ಗಳೆಲ್ಲ ಏನ್ ಹೇಳುತ್ತೆ. ನೀವಿಲ್ದೆ ಅವರ ಜೀವನ ಹೇಗೆ ನಡೀತಾ ಇದೆ, ನಿಮ್ಮನ್ನ ನೆನಪಿಸ್ಕೋತಾರ. ಇದೊಂದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ರೀಡಿಂಗ್ ಇದು. ಇಲ್ಲಿ ನೀವು ಕಮಿಟ್ಮೆಂಟ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಮೆಸೇಜ್, ಯು ಡೆಡಿಕೇಟ್ ಯೋರ್ ಸೆಲ್ಫ್ ಟು ಯುವರ್ ಬಿಲೀಫ್ ಹೋಲ್ ಹಾರ್ಟೆಡ್ಲಿ, ನೋಯಿಂಗ್ ದಟ್ ಲವ್ ಈಸ್ ದಿ ಎಸೆನ್ಸ್ ಆಫ್ ಯುವರ್ ವೆರಿ ಬೀಯಿಂಗ್. ಆ ಥರ ಇದೆ. ನೀವು ಒಂದು ಡೆಡಿಕೇಟೆಡ್ ಪಾರ್ಟ್ನರ್ ಆಗಿದ್ದೀರಾ. ಇಲ್ಲಿ ತುಂಬಾ ಒಂದು ಲವ್ ಲೈಫ್ ಅಲ್ಲಿ ಬಿಲೀಫ್ ಇಟ್ಕೊಂಡಿದ್ದೀರಾ, ನಂಬ್ಕೊಂಡಿದ್ದೀರಾ. ತುಂಬಾ ನಿಮ್ಮ ಪರ್ಸನ್ಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಆ ಥರನೂ ಇಲ್ಲಿ ಹೇಳ್ತಾ ಇದೆ. ಸದ್ಯದಲ್ಲಿ ನಿಮ್ಗಿಲ್ಲಿ ಕೆಲವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಕೆಲವರು ಬ್ರೇಕಪ್ ಆಗಿರಬಹುದು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಮತ್ತೆ ಸಿಂಗಲ್ಸ್ ಯಾರ್ಯಾರಿದ್ದೀರಾ ಅವ್ರಿಗೆ ಎಲ್ರಿಗೂ ಅನ್ವಯಿಸುತ್ತೆ ಇದು. ನೀವಿಲ್ದೆ ಅವರ ಜೀವನ ಹೇಗೆ ನಡೀತಾ ಇದೆ ಆ ಥರ ನೋಡಿದಾಗ ಇಲ್ಲಿ 9 ಆಫ್ ಸಾರ್ಡ್ಸ್, ಏಸ್ ಆಫ್ ಕಪ್ಸ್, ಸೆಂಟರ್ ಕಾರ್ಡ್ಸ್. ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅವರು. ಆ ಥರ ಇಲ್ಲಿ ನಿಮಗೆ ಕಾರ್ಡ್ಸ್ ಬರ್ತಾ ಇದೆ. ಕೆಲವು ನಿಮ್ಮ ಜೊತೆ ನಡೆದಂತ ಘಟನೆಗಳಿರಬಹುದು, ನಿಮ್ಮ ಜೊತೆ ಕಳೆದಂತ ಟೈಮ್ನೆಲ್ಲ ನೆನಪಿಸ್ಕೊಂಡು ಅವ್ರ ದಿನಗಳನ್ನ ಕಳೀತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದೆ. ಯಾವುದನ್ನು ಬ್ಯಾಲೆನ್ಸ್ ಮಾಡ್ಕೋತಾರೆ. ಇಲ್ಲಿ
ಲಾ ಆಫ್ ಅಟ್ರಾಕ್ಷನ್ ಕಾರ್ಡೂ ಇದೆ ನಿಮಗೆ. ಎಷ್ಟೋ ಸರಿ ಅವರು ಕೇಳ್ಕೊತಾರೆ, ಮುಂದೆ ನಮ್ಮ ಲೈಫು ಚೆನ್ನಾಗಾಗ್ಲಿ, ನಾವಿಬ್ರು ಮತ್ತೆ ಮಾತಾಡ್ಸೋ ಹಾಗಾಗ್ಲಿ, ಆ ಥರ ಎಷ್ಟೋ ಸರಿ ಅನ್ಕೋತಾರೆ ಅವರು. ಆದರೆ ಇಲ್ಲಿ ಕೆಲವು ಪರಿಸ್ಥಿತಿಗಳಿರಬಹುದು, ನಿಮ್ಮ ಜೊತೆ ನಡೆದಂಥ ಕೆಲವು ಪರಿಸ್ಥಿತಿಗಳು, ಆರ್ಗ್ಯುಮೆಂಟ್ಸು, ಅದರಿಂದ ಕೆಲವು ಸರಿ ದೂರ ಆಗಿರಬಹುದು. ಇಲ್ಲಿ ಎಲ್ಲನೂ ಬಿಟ್ಟು ನಿಮ್ಮ ಕಡೆಗೆ ಬರ್ತಾರೆ ಅನ್ನೋದನ್ನೂ ಹೇಳುತ್ತೆ. ಯಾವುದೇ ಪರಿಸ್ಥಿತಿನಲ್ಲಿ ಅವರು ಇರಬಹುದು. ಕೆಲವ್ರಿಗಿಲ್ಲಿ ಲಾಂಗ್ ಡಿಸ್ಟೆನ್ಸು ತೋರಿಸ್ತಾ ಇದೆ. ಎಷ್ಟೋ ಸರಿ ಅನ್ಕೋತಾರೆ ಮನಸ್ಸಲ್ಲಿ, ಇಲ್ಲೊಂದು ಆಕ್ಷನ್ ತಗೋಬೇಕು. ನೈಟ್ ಆಫ್ ಸಾರ್ಟ್ಸ್, ಪೇಜ್ ಆಫ್ ವ್ಯಾಂಡ್ಸ್ ಇವೆರಡೂ ಇರೋದ್ರಿಂದ ಆದಷ್ಟು ಬೇಗ ಒಂದು ಆಕ್ಷನ್ ತಗೋಬೇಕು, ಮಾತಾಡಿಸ್ಬೇಕು, ಕಾಂಟ್ಯಾಕ್ಟ್ ಮಾಡಬೇಕು, ಆ ಥರ ಮನಸ್ಸಲ್ಲಿ ಎಷ್ಟೋ ಸರಿ ಅನ್ಕೋತಾರೆ. ಆದರೆ ಕೆಲವು ಪರಿಸ್ಥಿತಿಗಳಿರಬಹುದು. ಇಲ್ಲಿ ಕೆಲವು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರಬಹುದು, ವರ್ಕ್ ಸ್ಟ್ರೆಸ್ ಇರಬಹುದು, ಅಥವಾ ಮನೆ ಪರಿಸ್ಥಿತಿ ಇರಬಹುದು. ಇದೆಲ್ಲ ಅವರನ್ನ ಇಲ್ಲಿ ತಡೀತಾ ಇದೆ ಅನ್ನೋದನ್ನ ಹೇಳುತ್ತೆ. ಇಲ್ಲಿ 9 ಆಫ್ ಸಾರ್ಟ್ಸ್. ಆದರೆ ಮುಂದೆ ಇಲ್ಲಿ ಇದೆರಡು ಕಾರ್ಡು ನಿಮಗೆ ಏನು ಹೇಳುತ್ತೆ? ಅವರು ಪ್ರಪೋಸ್ ಮಾಡ್ತಾರೆ ನಿಮಗೆ, ಇಲ್ಲೊಂದು ಕಮಿಟ್ಮೆಂಟ್ ತಗೊಳುತ್ತೆ. ನೀವು ಆರಿಸ್ಕೊಂಡಿರೋ ಕಾರ್ಡು ಕಮಿಟ್ಮೆಂಟ್ ಕಾರ್ಡ್ ಆರಿಸ್ಕೊಂಡಿರೋದ್ರಿಂದ ಇಲ್ಲೊಂದು ಮುಂದೆ ನಿಮ್ಮ ಲೈಫ್ ಚೆನ್ನಾಗಾಗುತ್ತೆ ಅನ್ನೋದನ್ನು ಹೇಳುತ್ತೆ. ಆದರೆ ಕೆಲವು ಪರಿಸ್ಥಿತಿಗಳನ್ನ ನೀವು ಇಲ್ಲಿ ನಿಧಾನವಾಗಿ ನಿಭಾಯಿಸಬೇಕಾಗತ್ತೆ. ಇಲ್ಲಿ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಕೆಲವ್ರದ್ದು ಇಲ್ಲಿ ಲೀಗಲ್ ಮ್ಯಾಟರ್ಸು ಇರಬಹುದು. ಅದೆಲ್ಲ ಸ್ವಲ್ಪ ಇಲ್ಲಿ ಡಿಲೇ ಆಗ್ತಾ ಇರಬಹುದು ಅವ್ರದ್ದು. ಅದನ್ನು ನೀವು ಇಲ್ಲಿ ಗಮನಿಸ್ಕೋಬೇಕಾಗತ್ತೆ. ನಿಮ್ಮ ಪರ್ಸನ್ ಯಾವುದೇ ಹಿಂದಿನ ರಿಲೇಶನ್ಶಿಪ್ಗಳೆಲ್ಲ ಮುಗ್ದಿದ್ಯಾ, ಅಥವಾ ಇನ್ನೂ ಅದರಲ್ಲಿ ಅವರು ಸಿಕ್ಕಾಕೊಂಡಿದಾರ, ಅಲ್ಲಿಂದ ಆಚೆ ಬರೋಕ್ಕಾಗ್ತಾ ಇಲ್ವಾ, ಆ ಥರನೂ ಇಲ್ಲಿ ತೋರಿಸ್ತಾ ಇದೆ ಪರಿಸ್ಥಿತಿ. ಆದರೆ ಸದ್ಯದಲ್ಲಿ ಈ ಕಿಂಗ್ ಆಫ್ ಕಪ್ಸ್ ಆ ಎನರ್ಜಿನಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ಇರೋದ್ರಿಂದ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೋತಾರೆ. ಯಾವುದೇ ಪರಿಸ್ಥಿತಿ ಇರಬಹುದು, ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದೆ. ಏಸ್ ಆಫ್ ಕಪ್ಸ್ ಮತ್ತೆ ನಿಮ್ಗೆ ಇಲ್ಲಿ 2 ಆಫ್ ಕಪ್ಸ್. ನಿಮ್ಗೆ ಇಲ್ಲಿ ಮುಂದೆ ಒಂದು ಕಮಿಟ್ಮೆಂಟ್ ಇದೆ, ನಿಮಗೆ ಪ್ರಪೋಸ್ ಮಾಡ್ತಾರೆ ಅನ್ನೋದನ್ನು ಹೇಳುತ್ತೆ. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಕೆಲವು ಸರಿ ನೀವು ಲಾ ಆಫ್ ಅಟ್ರಾಕ್ಷನ್ ಕೆಲವು ಅಫರ್ಮೇಷನ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ನೆಗೆಟಿವಿಟಿಗಳನ್ನೆಲ್ಲ ಬಿಟ್ಟು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಹೌದು, ನನಗೆ ಅವರು ಕಾಲ್ ಮಾಡ್ತಾರೆ, ನನಗೆ ಮೆಸೇಜ್ ಮಾಡ್ತಾರೆ, ನಮ್ಮ ಲೈಫ್ ಮುಂದೆ ಚೆನ್ನಾಗಾಗುತ್ತೆ, ಆ ಥರ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೋತಾ ಇದ್ದಾಗ ಕೆಲವು ನಿಮಗೆ ಮೆಸೇಜ್ಗಳು ಬರಬಹುದು, ಕೆಲವು ಬ್ಲೆಸ್ಸಿಂಗ್ಸ್ ಇರಬಹುದು, ಕೆಲವು ಬ್ಲೆಸ್ಸಿಂಗ್ಸ್ಗಳು ನಿಮಗೆ ಯೂನಿವರ್ಸ್ ಇಂದ ಬರಬಹುದು. ಆ ಥರನೂ ನಿಮ್ಗಿಲ್ಲಿ ದಿ ಮ್ಯಾಜಿಷಿಯನ್ ಕಾರ್ಡ್, ಲಾ ಆಫ್ ಅಟ್ರಾಕ್ಷನ್ ಕಾರ್ಡ್ ಹೇಳ್ತಾ ಇದೆ. ಆದ್ರಿಂದ ನೀವು ಮನಸ್ಸಲ್ಲಿ ಯಾವಾಗನೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಕೆಲವು ಅಫರ್ಮೇಷನ್ಗಳನ್ನ ಮಾಡ್ಕೊಂಡಾಗ ಇಲ್ಲಿ ಯಾವುದೇ ಪರಿಸ್ಥಿತಿ ಇರಬಹುದು, ಅವರು ಮೂವ್ ಆನ್ ಆಗ್ತಾರೆ ನಿಮ್ಮ ಕಡೆಗೆ. ಆ ಥರ ಇಲ್ಲಿ ಕಾರ್ಡ್ಸ್ಗಳು ನಿಮಗೆ ಹೇಳ್ತಾ ಇದೆ. ಇದಕ್ಕೆ ಮತ್ತೆ ಕಾರ್ಡ್ಸ್ ನೋಡೋಣ ಏನು ಹೇಳ್ಬೋದು. ನೀವಿಲ್ಲದೆ ಅವ್ರ ಜೀವನ ಹೇಗೆ ನಡೀತಾ ಇದೆ ಆ ಥರನೂ ನೋಡೋಣ. ನಿಮ್ಮನ್ನ ತುಂಬಾ ನೆನಪಿಸ್ಕೊತಾ ಇದ್ದಾರೆ ಈ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ನಲ್ಲಿ. ಯಾವುದೇ ಪರಿಸ್ಥಿತಿ ಇರಬಹುದು, ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತಾರೆ ಅನ್ನೋದನ್ನು ಹೇಳುತ್ತೆ. ಇಲ್ಲಿ ದಿ ಹ್ಯಾಂಗ್ಡ್ ಮ್ಯಾನ್, ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ. The Devil card, 2 of Swords, the Fool card, the Moon, 10 of Pentacles, bottom of the deck, 7 of Wands. ಆ ಥರ ನೋಡಿದಾಗ ಇಲ್ಲಿ
ಕೆಲವು ಯಾವುದೇ ಒಂದು ಡೆವಿಲ್ ಎನರ್ಜಿನಲ್ಲಿ ಇರಬಹುದು. ದಿ ಮೂನ್ ಎನರ್ಜಿ, ಡೆವಿಲ್ ಎನರ್ಜಿ ಪ್ರಾಮಿನೆಂಟ್ ಆಗಿ ಕಾಣ್ತಾ ಇದೆ. ಯಾವುದೇ ಕೆಲವು ನೆಗೆಟಿವಿಟೀಸ್ಗಳು ನಿಮ್ಮ ಪರ್ಸನ್ ಮನಸ್ಸಲ್ಲಿದೆ. ದಿ ಮೂನ್ ಕಾರ್ಡ್ ಯಾರ್ಯಾರ್ದೋ ಮಾತುಗಳನ್ನ ಕೇಳಿಕೊಂಡು ನಿಮ್ಮಿಂದ ದೂರ ಆಗಿದ್ದಾರೆ. ಇಲ್ಲಿ ಅವ್ರ ಮನೆಯವರು ಇರಬಹುದು ಅಥವಾ ಕೆಲವು ಫ್ರೆಂಡ್ಸ್ ಇರಬಹುದು. ಅದೆಲ್ಲ ಮಾತುಗಳನ್ನ ಕೇಳಿಕೊಂಡು ನಿಮ್ಮಿಂದ ಇಲ್ಲಿ ದೂರ ಆಗಿದ್ದಾರೆ. ಮತ್ತಿಲ್ಲಿ ಅವರಿಗೆ ತುಂಬಾ ನೆಗೆಟಿವಿಟಿನೂ ಇದೆ. ಇಲ್ಲಿ ಹ್ಯಾಂಗ್ಮನ್ ಮತ್ತೆ ದಿ ಫುಲ್ ಕಾರ್ಡ್ ಎರಡೂ ಇರೋದ್ರಿಂದ ಇದೊಂದು ಹೊಸ ಬಿಗಿನಿಂಗ್ ತಗೊಳುತ್ತೆ. ದಿ ಹ್ಯಾಂಗ್ಮನ್ ಯಾವುದೇ ಒಂದು ಸ್ಟಕ್ ಎನರ್ಜಿನಲ್ಲಿ ಇದ್ರೂ ಅದೊಂದು ಟ್ರಾನ್ಸ್ಫಾರ್ಮೇಶನ್ ತಗೊಳುತ್ತೆ. ದಿ ಫೂಲ್ ಕಾರ್ಡ್ ಒಂದು ಹೊಸ ಬಿಗಿನಿಂಗ್ ತೋರಿಸುತ್ತೆ ನಿಮಗೆ. ಇಲ್ಲಿ ನಿಮ್ಗೋಸ್ಕರ 10 ಆಫ್ ಪೆಂಟಿಕಲ್ಸ್, ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಇರಬಹುದು. ಮತ್ತೆ ಯಾವುದೇ ಒಂದು ನೆಗೆಟಿವಿಟಿಗಳಿರಲಿ, ಯಾವುದೇ ಒಂದು ಡೌಟ್ಸ್ ಇರಲಿ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋತಾರೆ. ಗ್ರಾಜ್ಯುಯಲಿ ಇದೊಂದು ಕ್ಲಿಯರ್ ಆಗುತ್ತೆ. ನಿಮ್ಗೆ ಇಲ್ಲೊಂದು ಲಾ ಆಫ್ ಅಟ್ರಾಕ್ಷನ್ ಕಾರ್ಡ್ ಬಂದಿರೋದ್ರಿಂದ ಕೆಲವು ಸರಿ ನೀವು ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನ ಇಟ್ಕೊಂಡಾಗ ಕೆಲವು ಬ್ಲೆಸ್ಸಿಂಗ್ಸ್ಗಳು ನಿಮಗೆ ಬರುತ್ತೆ. ಕೆಲವು ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇರಬಹುದು. ನೀವಿಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಕೆಲವು ಅಫರ್ಮೇಷನ್ಸ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಆ ಥರನೂ ನಿಮಗೆ ಕಾರ್ಡ್ಸ್ಗಳು ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮ್ದು ಯಾವುದೇ ಕೆಲವು ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಏಸ್ ಆಫ್ ಪೆಂಟಿಕಲ್ಸ್, 4 ಆಫ್ ವ್ಯಾಂಡ್ಸ್ ಇಲ್ಲಿ ನಿಮ್ಗೇನ್ ತೋರಿಸುತ್ತೆ ಅಂದ್ರೆ, ಕೆಲವರು ಯಾರ್ಯಾರು ಟ್ವಿನ್ ಫ್ಲೇಮ್ ನಲ್ಲಿ ಇದ್ದೀರಾ, ಇಲ್ಲಿ ನೈಟ್ ಆಫ್ ಕಪ್ಸ್. ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ ಎನರ್ಜಿನಲ್ಲೂ ಇರಬಹುದು. ಇಲ್ಲಿ ಕೆಲವರು ಫ್ರೆಂಡ್ಸ್ಗಾಗಿ ವೆಯ್ಟ್ ಮಾಡ್ತಾ ಇರಬಹುದು ಅಥವಾ ನಿಮ್ಮ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಬಹುದು. ಅವರು ಇಲ್ಲಿ ಕೆಲವು ಸರಿ ಏನು ತೋರಿಸುತ್ತೆ ಅಂದ್ರೆ, ನಾನಾ ತರದ ಕೆಲವು ಪ್ರಾಬ್ಲಮ್ಸ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದನ್ನು ಹೇಳ್ತಾ ಇದೆ. ದಿ ಡೆವಿಲ್ ಎನರ್ಜಿನಲ್ಲಿ ಇದ್ದಾರೆ. ಮೂನ್ ಎನರ್ಜಿ ಕಾಣ್ತಾ ಇದೆ. ಯಾರ್ಯಾರ್ದೋ ಮಾತುಗಳನ್ನ ಕೇಳ್ಕೊಂಡು ಅವ್ರನ್ನ ತಡೆ ಹಿಡಿದ ತರಾನು ಕಾಣ್ತಾ ಇದೆ. ಇಲ್ಲಿ ಕೆಲವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕಾಣ್ತಾ ಇದೆ. ಕೆಲವ್ರದ್ದು ನೆಗೆಟಿವಿಟಿ ತುಂಬಾ ಇದೆ. ಕೆಲವರು ಬ್ಯಾಡ್ ಹ್ಯಾಬಿಟ್ಸ್ ನಲ್ಲಿ ಮುಳುಗೋಗಿದ್ದಾರೆ. ಹೆಲ್ತ್ ಪ್ರಾಬ್ಲಮ್ ಇರಬಹುದು, ಮನೆಯವರ ಹೆಲ್ತ್ ಪ್ರಾಬ್ಲಮ್ ಇರಬಹುದು. ಆ ಥರ ನಾನಾ ವಿಷಯಗಳಲ್ಲಿ ಅವ್ರಿಗೆ ಇಲ್ಲಿ ಹಿಂದೆ ಉಳಿದಿದ್ದಾರೆ. ನಿಮ್ಮನ್ನ ಮಾತಾಡ್ಸಕ್ ಆಗ್ತಾ ಇಲ್ಲ, ಯಾವುದೋ ಒಂದು ಕಮಿಟ್ಮೆಂಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ 2 ಆಫ್ ಕಪ್ಸ್ ಮತ್ತೆ 4 ಆಫ್ ವ್ಯಾಂಡ್ಸ್ ಇರೋದ್ರಿಂದ, ಮತ್ತೆ ನಿಮ್ಗೊಂದು ಕಮಿಟ್ಮೆಂಟ್ ಕಾರ್ಡ್ ತಗೊಂಡಿರೋದ್ರಿಂದ ಸದ್ಯದಲ್ಲಿ ನಿಮ್ಮ ಆಸೆಗಳು ಪೂರೈಸುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಯಾವುದೇ ಒಂದು ಕಮಿಟ್ಮೆಂಟ್ ಆಗಬಹುದು, ಒಂದು ಸೆಲೆಬ್ರೇಷನ್ ಇರಬಹುದು, ಫ್ಯಾಮಿಲಿ ಸೆಲೆಬ್ರೇಷನ್, ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನ ಕಾರ್ಡ್ಸ್ಗಳಲ್ಲಿ ಮ್ಯಾಜಿಷಿಯನ್ ಕಾರ್ಡ್ಸ್ ಹೇಳ್ತಾ ಇದೆ ನಿಮಗೆ. 10 ಆಫ್ ಪೆಂಟಿಕಲ್ಸ್ ನಿಮ್ಗೊಂದು ಫ್ಯಾಮಿಲಿ ಸೆಲೆಬ್ರೇಷನ್ ತೋರಿಸುತ್ತೆ. ಸದ್ಯದಲ್ಲೇ ನಿಮ್ಮ ಪರ್ಸನ್ ನಿಮ್ಗೋಸ್ಕರ ಮೆಸೇಜ್ ಮಾಡಬಹುದು, ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಕೆಲವು ಸರಿ ಇಲ್ಲಿ ಕ್ವೀನ್ ಆಫ್ ಕಪ್ಸ್, ನಿಮ್ಮ ಇಂಟ್ಯೂಷನ್ ಮೇಲೆ ನೀವು ನಂಬಿಕೆ ಇಟ್ಕೋಬೇಕಾಗತ್ತೆ. ಕೆಲವು ನಿಮ್ಗೆ ಮೆಸೇಜ್ಗಳು ಬರಲ್ಲ ಅಂತ ಗೊತ್ತಿರುತ್ತೆ, ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ಆದ್ರಿಂದ ಕೆಲವರು ಅದನ್ನ ಬಿಟ್ಟು, ಇಲ್ಲಿ ಫುಲ್ ಕಾರ್ಡ್ ಇರೋದ್ರಿಂದ ಕೆಲವರಿಗೆ ಹೊಸ ಬಿಗಿನಿಂಗ್ ಇದೆ. ನಿಮ್ಮ ಲೈಫಲ್ಲಿ ಒಂದು ಹೊಸ ರಿಲೇಶನ್ಶಿಪ್ ಬರಬಹುದು. ನಿಮ್ಮ ಲೈಫಲ್ಲಿ ಅದು ಮುಂದೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಕೆಲವು ರಿಲೇಶನ್ಶಿಪ್ಗಳನ್ನ ನೀವು ಬಿಡಬೇಕಾಗತ್ತೆ. ತುಂಬಾ ದಿವಸದಿಂದ ವೆಯ್ಟ್ ಮಾಡೋಕ್ಕೂ ಒಂದು ಲಿಮಿಟ್ ಇರುತ್ತೆ. ನಿಮ್ಮ ಮನಸ್ಸು ಏನ್ ಹೇಳುತ್ತೆ ಅದನ್ನು ಇಲ್ಲಿ ಕ್ವೀನ್ ಆಫ್ ಕಪ್ಸ್ ನಿಮ್ಗೆ ಒಂದು ಹಿಂಟ್ಸ್ ಕೊಡ್ತಾ ಇದೆ. ಇಲ್ಲಿ ಲಿಸನ್ ಟು ಯುವರ್ ಇಂಟ್ಯೂಷನ್, ಲಿಸನ್ ಟು ಯುವರ್ ಮೈಂಡ್. ತುಂಬಾ ದಿವಸದಿಂದ ವೆಯ್ಟ್ ಮಾಡೋದಾಗ್ಲಿ ಅಥವಾ ಬ್ರೇಕಪ್ ಆಗಿದ್ರೆ ಅದಕ್ಕೂ ನೀವು ಒಂದು ಪಾಸಿಟಿವ್ ಆಗಿ ಕಾಯ್ಕೊಂಡು ಕೂತ್ಕೊಳ್ಳೋದಾಗ್ಲಿ ಬಿಟ್ಬಿಟ್ಟು ಮುಂದಿನ ನಿಮ್ಮ ಲೈಫ್ನ ನೋಡಿ ಅನ್ನೋದನ್ನು ಹೇಳ್ತಾ ಇದೆ. ಇಲ್ಲಿ ದಿ ಫೂಲ್ ಕಾರ್ಡ್ ನಿಮ್ಗೊಂದು ಹೊಸ ಬಿಗಿನಿಂಗ್ ಇದೆ, ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆ. ಆದ್ರಿಂದ ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ಯಾರ್ಯಾರಿಗೆ ಅನ್ವಯಿಸುತ್ತೆ
ಹಾಗೆ ತಗೊಳ್ಳಿ ಇದನ್ನ, ಆ ಥರ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಪರ್ಸನ್ ನಿಮಗೋಸ್ಕರ ಬರಲಿ. ನೀವು ಯಾವುದಕ್ಕೆ ಕಾಯ್ತಾ ಇದ್ದೀರಾ? ಅವರ ಒಂದು ಮೆಸೇಜ್ಗೋಸ್ಕರ ಅಥವಾ ಒಂದು ಫೋನ್ ಕಾಲ್ಗೋಸ್ಕರ ಕಾಯ್ತಾ ಇದ್ರೆ ಅದು ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಫೈಲ್ ನಂಬರ್ 2ಗೆ ಹೋಗೋಣ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಫೈಲ್ ನಂಬರ್ 2, ನೀವು ಈ ಪೀಸ್ಫುಲ್ನೆಸ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಮೆಸೇಜ್: ಯು ರಿಕಗ್ನೈಸ್ ದಟ್ ಬ್ಯಾಲೆನ್ಸ್, ಕೈಂಡ್ನೆಸ್ ಅಂಡ್ ಲವ್ ಬ್ರಿಂಗ್ ಕಾಮ್ನೆಸ್ ಟು ಯುವರ್ ಸೌಲ್. ಎಷ್ಟು ಒಳ್ಳೆ ಮೆಸೇಜ್ ಬಂದಿದೆ. ನಿಮಗೆ ಟ್ಯಾರೋ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ನೀವು ಪೀಸ್ಫುಲ್ನೆಸ್ ಕಾರ್ಡ್ ಆರಿಸ್ಕೊಂಡಿರೋದ್ರಿಂದ ನಿಮ್ಮ ಲೈಫಲ್ಲಿ ಮುಂದೆ ಒಂದು ಶಾಂತಿ, ಸಮೃದ್ಧಿ ಬರಬಹುದು ಅಂತ ಅನ್ಕೊಂಡಿದ್ದೀನಿ. ಹಾಗೆ ಕಾರ್ಡ್ಸ್ ನೋಡೋಣ ಏನ್ ಬರುತ್ತೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್, 2 ಆಫ್ ಕಪ್ಸ್, 6 ಆಫ್ ಸಾರ್ಡ್ಸ್, ದಿ ಹರ್ಮಿಟ್ ಕಾರ್ಡ್, 8 of wands, Queen of wands, 5 of pentacles, 8 of swords, ಇಲ್ಲಿ page of swords, wheel of fortune. ವಾವ್. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ 9 of cups. ಇಲ್ಲಿ ನೀವಿಲ್ದೆ ನಿಮ್ಮ ಪರ್ಸನ್ ಪರಿಸ್ಥಿತಿ ಹೇಗಿದೆ ಆ ಥರ ನೋಡೋಣ. ಆ ಥರ ನೋಡಿದಾಗ ಇಲ್ಲಿ ದಿ ಹರ್ಮಿಟ್ ಕಾರ್ಡ್ ಆ ಒಂದು ಎನರ್ಜಿ ತೋರಿಸ್ತಾ ಇದೆ. ನೀವಿಲ್ದೆ ಅವ್ರಿಗೆ ಯಾವುದು ಇಷ್ಟ ಆಗ್ತಾ ಇಲ್ಲ, ಯಾವುದ್ರಲ್ಲೂ ಮನಸ್ಸಿಲ್ಲ, ಆ ಥರನೂ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ 8 ಆಫ್ ಸಾರ್ಡ್ಸ್, ಒಂಥರ ಕಟ್ಟೆ ಹಾಕಿದಂತ ಪರಿಸ್ಥಿತಿ. ಯಾವಾಗ ನಿಮ್ಮನ್ನ ನೋಡ್ತೀನೋ, ನಿಮ್ಮನ್ನ ಮಾತಾಡಿಸ್ತೀನೋ ಆ ಥರ ಅವರು ಕಾಯ್ಕೊಂಡಿದ್ದಾರೆ. ಇಲ್ಲಿ ಕೆಲವು ಯಾವುದೇ ಪರಿಸ್ಥಿತಿಗಳಿರಬಹುದು. ಇಲ್ಲೊಂದು ಕ್ವೀನ್ ಆಫ್ ವ್ಯಾಂಡ್ಸ್, ಇಲ್ಲೊಂದು ಲೇಡಿ ಎನರ್ಜಿ ತೋರಿಸ್ತಾ ಇದೆ. ಅವರ ಕೆಲವು ಮಾತುಗಳನ್ನ ಕೇಳಿಕೊಂಡು ನಿಮ್ಮಿಂದ ದೂರ ಆಗಿರಬಹುದು. ನಿಮಗೆ ತುಂಬಾ ಕಟು ಮಾತುಗಳನ್ನು ಸಹಿತ ಮಾತಾಡಿರಬಹುದು, ಆರ್ಗ್ಯುಮೆಂಟ್ಸ್ ಆಗಿರಬಹುದು ನಿಮ್ ಜೊತೆ. ಇಲ್ಲಿ ನಿಮ್ಮ ಪರಿಸ್ಥಿತಿನೂ ಸ್ವಲ್ಪ ಹಾಗೆ ತೋರಿಸ್ತಾ ಇದೆ. ಇನ್ ಕೆಲವರಿಗೆ ಇಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ತೋರಿಸ್ತಾ ಇದೆ. ಇದೆರಡು ಕಾರ್ಡುನು ಯಾವುದೇ ಒಂದು ಜಾಬ್ ಇರಬಹುದು, ಬಿಸ್ನೆಸ್ ಆಗಿರಬಹುದು, ಅದರಲ್ಲಿ ಮುಳುಗಿರಬಹುದು ನಿಮ್ಮ ಪರ್ಸನ್. ಆ ಥರನೂ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಒಂದು ಲೇಡಿ ಎನರ್ಜಿ ಇರೋದ್ರಿಂದ ಕೆಲವು ಸರಿ ನಿಮ್ಗೆ ಅವ್ರ ಮಾತುಗಳನ್ನ ಕೇಳಿಕೊಂಡು ನಿಮ್ಮಲ್ಲಿ ಆರ್ಗ್ಯುಮೆಂಟ್ಸ್ ಎಲ್ಲ ನಡೆದಿರಬಹುದು. ಮನಸ್ಸು ತುಂಬಾ ಬೇಜಾರಲ್ಲೂ ಇದೆ ಅನ್ನೋದನ್ನು ಹೇಳತ್ತೆ ಇಲ್ಲಿ 8 ಆಫ್ ಸಾರ್ಡ್ಸ್. ಇಲ್ಲಿ ನೀವಿಲ್ದೆ ಅವ್ರಿಗೆ ಏನು ತೋಚ್ತಾ ಇಲ್ಲ, ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲನೂ ಬಿಟ್ಟು ಬರೋಣ ಅಂತ ಎಷ್ಟೋ ಸರಿ ಅನ್ಕೋತಾರೆ. ದಿ ವೀಲ್ ಆಫ್ ಫಾರ್ಚೂನ್, ಈ ಒಂದು ಬ್ಯಾಡ್ ಎನರ್ಜಿ ಸೈಕಲ್ ಎಲ್ಲ ನಿಮ್ಗೆ ಕಡಿಮೆ ಆಗುತ್ತೆ. ನಂಬರ್ 10 ವೀಲ್ ಆಫ್ ಫಾರ್ಚೂನ್, ಜುಪಿಟರ್ ಕಾರ್ಡ್. ಅದಿರೋದ್ರಿಂದ ನಿಮ್ ಲೈಫಲ್ಲಿ ಮುಂದೆ ಶಾಂತಿ, ಸೌಹಾರ್ದತೆ ಇಬ್ಬರಲ್ಲೂ ಒಂದು ಪ್ರೀತಿ ಮುಂದೆ ತುಂಬಾ ಚೆನ್ನಾಗಿ ಬರುತ್ತೆ, ನಡೆಯುತ್ತೆ ನಿಮ್ ಲೈಫು. ಆ ಥರನೂ ಇಲ್ಲಿ 2 ಆಫ್ ಕಪ್ಸ್ ನಿಮ್ಗೆ ಹೇಳ್ತಾ ಇದೆ. ನೀವಿಲ್ದೆ ಅವ್ರ ಪರಿಸ್ಥಿತಿ ಇಲ್ಲೊಂದು ತುಂಬಾ ಕೆಟ್ಟದಾಗಿ ನಡೀತಾ ಇದೆ ಅವ್ರಿಗೆ. ಯಾವಾಗ ನಿಮ್ಮನ್ನ ಮಾತಾಡಿಸ್ತೀನಿ, ಯಾವಾಗ ನಿಮ್ಮನ್ನ ನೋಡ್ತೀನಿ, ಎಷ್ಟೋ ಸರಿ ಅನ್ಕೋತಾರೆ, ಎಲ್ಲನೂ ಬಿಟ್ಟು ಬರ್ತಾರೆ ಅವರು ನಿಮ್ಗೋಸ್ಕರ.
ಆ ಥರನೂ ಇಲ್ಲಿ ನಿಮಗೆ ಕಾರ್ಡ್ಸ್ ಬರ್ತಾ ಇದೆ. ಇದಕ್ಕೆ ಮತ್ತೆ ನೋಡೋಣ ಏನು ಹೇಳುತ್ತೆ ಕಾರ್ಡ್ಸ್ ಅಂತ. ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಬೇಗ ಒಂದು ಕಮಿಟ್ಮೆಂಟ್ ಆಗಬಹುದು. ಕೆಲವು ಸರಿ ನಿಮ್ಮ ಮುಂದೆ ಜೀವನದಲ್ಲಿ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡ್ತೀರಾ ಅನ್ನೋದನ್ನು ಹೇಳುತ್ತೆ. ಇಲ್ಲಿ ನೈಟ್ ಆಫ್ ಪೆಂಟಕಲ್ಸ್, ದಿ ಮೂನ್ ಕಾರ್ಡ್. ಕೆಲವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರಬಹುದು ಮನೆಯಲ್ಲಿ. 6 ಆಫ್ ಪೆಂಟಕಲ್ಸ್, ಅವ್ರಿಗೆಲ್ಲ ಒಳ್ಳೆ ಜಾಬ್ ಸಿಕ್ಕಿ ಅವ್ರ ಬಿಸ್ನೆಸ್ ಚೆನ್ನಾಗಾಗಿ ನಿಮ್ಮನ್ನ ಮತ್ತೆ ಮಾತಾಡಿಸ್ತಾರೆ. ಆ ಥರನೂ ಇಲ್ಲಿ ಕಾರ್ಡ್ಸ್ಗಳು ಬರ್ತಾ ಇದೆ. ನೋಡೋಣ ಮುಂದೆ ಏನೇನು ಕಾರ್ಡ್ಸ್ ಬರುತ್ತೆ ಅಂತ. ಏಸ್ ಆಫ್ ವ್ಯಾಂಡ್ಸ್, 7 ಆಫ್ ಕಪ್ಸ್, 2 ಆಫ್ ವ್ಯಾಂಡ್ಸ್, ಪೇಜ್ ಆಫ್ ಪೆಂಟಕಲ್ಸ್. ಆ ಥರ ನೋಡಿದಾಗ ಇಲ್ಲಿ ನಿಮಗೆ ಏಸ್ ಆಫ್ ಸಾರ್ಡ್ಸ್, ಏಸ್ ಆಫ್ ವ್ಯಾಂಡ್ಸ್, ಆ ಥರ ನಿಮ್ಗೆ ಇಲ್ಲಿ ನಂಬರ್ 1 ಕಾರ್ಡ್ಸ್ ಬರ್ತಾ ಇದೆ. ಆ ಥರ ನೋಡಿದಾಗ ಇಲ್ಲಿ ಯಾರ್ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಕೆಲವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ, ಬ್ರೇಕಪ್ ಆಗಿತ್ತು, ಅವ್ರಿಗೆಲ್ಲ ಇಲ್ಲೊಂದು ಜಾಬ್ ಆಗಬಹುದು, ಅಥವಾ ನಿಮ್ ಬಿಸ್ನೆಸ್, ನಿಮ್ ಪರ್ಸನ್ದು ಬಿಸ್ನೆಸ್ ಚೆನ್ನಾಗಿ ಅವ್ರು ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮ್ಮನ್ನ ಕರ್ಸ್ಕೋತಾರೆ. ಆ ಥರನೂ ಇಲ್ಲಿ ಕಾರ್ಡ್ಸ್ಗಳು ಹೇಳ್ತಾ ಇದೆ. ಯಾವುದಕ್ಕೂ ನೀವು ನಿಮ್ಮ ಇಂಟ್ಯೂಷನ್, ನಿಮ್ಮ ಮನಸ್ಸು ಏನ್ ಹೇಳುತ್ತೆ ಅದನ್ನ ನೋಡ್ಕೋಬೇಕಾಗತ್ತೆ. ನೀವು ಬರ್ತಾರಾ ಇಲ್ವಾ? ತುಂಬಾ ಲಾಂಗ್ ಟೈಮ್ ಇಂದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರು, ಬ್ರೇಕಪ್ ಆಗಿರೋರು, ಅವ್ರಿಗೆಲ್ಲ ಹೊಸ ಬಿಗಿನಿಂಗ್ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಹೊಸ ಯಾವ್ದಾದ್ರು ಪರ್ಸನ್ ಬಂದ್ರೆ, ಹೊಸ ಸಂಬಂಧಗಳು ಬಂದ್ರೆ ಅದನ್ನ ಒಪ್ಕೊಂಡು ಮುಂದೆ ಹೋಗೋದು ಒಳ್ಳೇದು ಅನ್ನೋದನ್ನು ಹೇಳುತ್ತೆ ಇಲ್ಲಿ. ಕೆಲವರು ಯಾರ್ಯಾರ್ದೋ ಮಾತುಗಳನ್ನ ಕೇಳ್ಕೊಂಡು ನಿಮ್ಮ ಲೈಫ್ ನ ಹಾಳು ಮಾಡ್ಕೋಬೇಡಿ. ನಿಮ್ಮ ಒಳಮನ್ಸು ಏನ್ ಹೇಳುತ್ತೆ, ನಿಮ್ಗೆ ಒಳ್ಳೆ ಸಂಬಂಧ ಬಂದ್ರೆ ಮೂವ್ ಆನ್, ಗೋ ಫಾರ್ವರ್ಡ್, ಆ ಥರನೂ ನಿಮ್ಗೆ ಕಾರ್ಡ್ಸ್ಗಳು ಹೇಳುತ್ತೆ. ಯಾವುದೇ ಡೌಟ್ಸ್ ಇರಬಹುದು. ಇಲ್ಲಿ ಯಾರ್ಯಾರಿಗೆ ಜಾಬ್ ಇಲ್ಲ ಅವ್ರಿಗೆ ಒಂದು ಒಳ್ಳೆ ಜಾಬ್ ಬರೋ ಸೂಚನೆ ಕೊಡ್ತಾ ಇದೆ. ಯಾರೇ ಇರಬಹುದು, ಮೇಲ್ ಇರಬಹುದು, ಫಿಮೇಲ್ ಇರಬಹುದು. ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಮತ್ತೆ ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇಂಪ್ರೂವ್ ಆಗುತ್ತೆ, ಒಳ್ಳೆ ಜಾಬ್ ಆಗುತ್ತೆ, ನಿಮ್ಗೊಂದು ಒಳ್ಳೆ ಸ್ಯಾಲರಿ ಸಿಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್, 6 ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, ಆ ಥರ ನಿಮ್ಗೊಂದು ಮೆಸೇಜ್ ಕೊಡ್ತಾ ಇದೆ. ಇಲ್ಲಿ 2 ಆಫ್ ವ್ಯಾಂಡ್ಸ್ ಮತ್ತಿಲ್ಲಿ ಏಸ್ ಆಫ್ ವ್ಯಾಂಡ್ಸ್. ಇವೆಲ್ಲ ನಿಮ್ಗೆ ಏನ್ ಹೇಳುತ್ತೆ ಅಂದ್ರೆ ನಿಮ್ಮ ಇಂಟ್ಯೂಷನ್ ಅಲ್ಲಿ ಗಮನ ಇಟ್ಕೊಳ್ಳಿ. ನಿಮ್ ಮನಸ್ಸು ಏನು ಹೇಳುತ್ತೆ, ಮುಂದೆ ಇದು ಒಳ್ಳೇದಾಗುತ್ತಾ, ನನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ, ಆ ಥರ ನೀವು ಯೋಚನೆ ಮಾಡಿ ನಿಮ್ಮ ಮುಂದಿನ ಡಿಸಿಷನ್ಗಳನ್ನ, ನಿಮ್ಮ ನಿರ್ಧಾರಗಳನ್ನ ತಗೊಳ್ಳಿ ಅನ್ನೋದನ್ನ ಹೇಳುತ್ತೆ. ಆದ್ರಿಂದ ಮುಂದೆ ನಿಮ್ಮ ಲೈಫು ತುಂಬಾ ಪೀಸ್ಫುಲ್ ಆಗಿ ವಿತ್ ಫುಲ್ ಆಫ್ ಲವ್ ಮುಂದೆ ನಡೀತಾ ಹೋಗುತ್ತೆ. ಆ ಥರನೂ ನಿಮ್ಗೆ ಇಲ್ಲಿ ಕಾರ್ಡ್ಸ್ಗಳು ಬರ್ತಾ ಇದೆ. ಏಸ್ ಆಫ್ ಸೋರ್ಡ್ಸ್, ನಿಮ್ಗೊಳ್ಳೆ ಜಾಬ್ ಆಗಬಹುದು, ನಿಮ್ ಲೈಫ್ ಮುಂದೆ ಒಂದು ಒಳ್ಳೆ ಪ್ರಾಸ್ಪ್ಯಾರಿಟಿಯಿಂದ ಕೂಡಿರುತ್ತೆ. ಆದ್ರಿಂದ ಕೆಲವರು ನಿರ್ಧಾರಗಳನ್ನ ಇಲ್ಲಿ ಸರಿಯಾಗಿ ನೋಡಿ ತಗೊಳ್ಬೇಕಾಗತ್ತೆ ಅನ್ನೋದನ್ನು ಹೇಳುತ್ತೆ. ನಿಮ್ಗೆ ಹೊಸ ಸಂಬಂಧಗಳೇನಾದ್ರೂ ಬಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅನ್ನೋದನ್ನು ಹೇಳುತ್ತೆ ಇಲ್ಲಿ ಒಂದೊಂದ್ಸರಿ. 7 ಕಪ್ಸ್, 7 ಆಫ್ ಕಪ್ಸ್. ಮತ್ತೆ ನೋಡೋಣ ಏನ್ ಹೇಳುತ್ತೆ ಅಂತ. ಮತ್ತೆ ಏಸ್ ಆಫ್ ಸಾರ್ಟ್ಸ್ ಬಂತು. ಯಾರ್ಯಾರಿಗೆ ಜಾಬ್ ಇಲ್ಲ ಅವ್ರಿಗೆ ಒಳ್ಳೆ ಜಾಬ್ ಬರುತ್ತೆ. ಮತ್ತೆ ಚಾರಿಯಟ್ ಕಾರ್ಡ್, ಯಾರ್ಯಾರು ಮತ್ತೆ ಒಂದು ಸಂಬಂಧದಲ್ಲಿ ಕಾಯ್ತಾ ಇದ್ದೀರಾ ಅವ್ರಿಗೆಲ್ಲ ಹೊಸ ಒಂದು ದಿ ಚಾರಿಯಟ್ ಕಾರ್ಡ್ ಇರೋದ್ರಿಂದ ಅ ನ್ಯೂ ಪರ್ಸನ್ ವಿಲ್ ಕಮ್ ಇನ್ ಟು ಯುವರ್ ಲೈಫ್, ಆ ಥರ ಬರ್ತಾ ಇದೆ. ಯಾರು ಕಾಯ್ತಾ ಇದ್ದೀರಾ, ವೇಟ್ ಮಾಡ್ತಾ ಇದ್ದೀರಾ. ಇಲ್ಲಿ 4 ಆಫ್ ವ್ಯಾಂಡ್ಸ್, ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರುತ್ತೆ. ಕ್ವೀನ್ ಆಫ್ ಕಪ್ಸ್, ನಿಮ್ಮ ಇಂಟ್ಯೂಷನ್ ಅಲ್ಲಿ ನೀವು ಗಮನಿಸ್ಕೋಬೇಕಾಗತ್ತೆ. ಏಸ್ ಆಫ್ ಪೆಂಟಿಕಲ್ಸ್, ಇಲ್ಲಿ
ಮತ್ತೆ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ ಬಾಟಮ್ ಆಫ್ ದಿ ಡೆಕ್ ದಿ ಡೆವಿಲ್ ಕಾರ್ಡ್ ಇದೆ. ಯಾರ್ಯಾರಿಗೆ ಇಷ್ಟು ದಿವಸ ತುಂಬಾ ಯೋಚನೆನಲ್ಲಿದ್ದೀರಾ ಅವ್ರಿಗೆಲ್ಲ ಒಂದು ಹೊಸ ಬಿಗಿನಿಂಗ್ ಇದೆ. ಇಲ್ಲಿ ಕ್ವೀನ್ ಆಫ್ ಕಪ್ಸ್, ನಿಮ್ಮನ್ನ ನೀವು ಗಮನಿಸ್ಕೋಬೇಕಾಗತ್ತೆ. ನಿಮ್ಮ ನಿರ್ಧಾರಗಳನ್ನ, ಒಳ್ಳೆ ನಿರ್ಧಾರಗಳನ್ನ ತಗೋಬೇಕಾಗತ್ತೆ ಮುಂದೆ. ಯಾರ್ಯಾರಿಗೆ ಜಾಬ್ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದೀರಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇಂದ, ಅವ್ರಿಗೆಲ್ಲ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತ ಇಲ್ಲಿ ಏಸ್ ಆಫ್ ಪೆಂಟೆಕಲ್ಸ್ ಆ ಥರ ನಿಮಗೆ ತುಂಬಾ ಕಾರ್ಡ್ಸ್ಗಳು ಬರ್ತಾ ಇದೆ. ಇಲ್ಲೊಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ. ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಇಲ್ಲೊಂದು ಕಮಿಟ್ಮೆಂಟ್ ಆಗಬಹುದು, ಒಂದು ಮೆಸೇಜ್ ಬರಬಹುದು. ಬಿಲೀವ್ ಇನ್ ದಿ ಯೂನಿವರ್ಸ್, ಬಿಲೀವ್ ಇನ್ ದಿ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಆ ಥರನೂ ನಿಮ್ಗಿಲ್ಲಿ ಮೆಸೇಜ್ಗಳು ಬರ್ತಾ ಇದೆ. ಆದ್ರಿಂದ ಯಾವುದೇ ಒಂದು ನಿಮ್ಮ ನೆಗೆಟಿವಿಟಿಗಳಿರಬಹುದು ಅದೆಲ್ಲ ಕಡಿಮೆ ಆಗುತ್ತೆ. ನಿಮ್ಗಿಲ್ಲೊಂದು ಚಾರಿಯಟ್ ಕಾರ್ಡ್ ಇರೋದ್ರಿಂದ ಎ ನ್ಯೂ ಪರ್ಸನ್ ವಿಲ್ ಎಂಟರ್ ಯುವರ್ ಲೈಫ್. 4 ಆಫ್ ವ್ಯಾಂಡ್ಸ್ ಅದೊಂದು ಸೆಲೆಬ್ರೇಷನ್ ತಗೊಳುತ್ತೆ. ಮುಂದೆ ನಿಮ್ಮ ಲೈಫು ತುಂಬಾ ಚೆನ್ನಾಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ಹೀಗೆ ನಿಮ್ಮ ಲೈಫು ಮುಂದೆ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.